ಈ ಕಾವೇರಿ ಕಾರ್ಸ್ ಅಂತ ನಿಮ್ಮ ಸಂಸ್ಥೆ ಹೆಸರು, ಯಾರು ಕಾವೇರಿ ಯಾರು ಸರ್ ಹೇಳಿ? ನಿಮ್ಮ ತಾಯಿಯವರು ತೋರಿಸಿ ನಿಮ್ಮ ತಾಯಿ ಹೆಸರಲ್ಲಿ ಈ ಉದ್ಯಮ ಆರಂಭಿಸಿದೆ. ಒಳ್ಳೆ ಯಶಸ್ಸು. ನಿಮ್ಮ ಈ ಒಂದು ಸುದೀರ್ಘ ಪಯಣ ಕಾವೇರಿ ಕಾರ್ಸ್ ಮತ್ತು ಟ್ರಾವೆಲ್ಸ್ ಇಂಡಸ್ಟ್ರಿನಲ್ಲಿ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಏನಿಸುತ್ತೆ ನಿಮಗೆ, ನೆನ್ಸ್ಕೊಂಡ್ರೆ? ಎಲ್ಲ ನಾವು ಅಲ್ಲ ಅದು ಸಕ್ಸಸ್ ಆಗಿದ್ದೀವಿ ಅಂತಲ್ಲ, ಹಿಂದೆ ಆ ಟೈಮ್ ಹಂಗಿತ್ತು ಸರ್. ಆ ಟೈಮಲ್ಲಿ ಯಾವುದೇ ಫೆಸಿಲಿಟಿಗಳು ಇರಲಿಲ್ಲ ನಮ್ಮಲ್ಲಿ. ನಾವು ಅಂತಲ್ಲ, ದೇಶದಲ್ಲಿನೇ ಆರ್ಥಿಕ ಪರಿಸ್ಥಿತಿಗಳು ಅದೇ ಥರ ಇತ್ತು. ನಾವು ಬೆಂಗಳೂರಿಗೆ ಬಂದ ಟೈಮಲ್ಲಿ ಆಗಲಿ ಯುವಕ್ಕಾಗಲಿ ತುಂಬ ವ್ಯತ್ಯಾಸ ಇದೆ. ಇವತ್ತು ದುಡಿಯಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಅಂದರೆ ಅವರಿಗೆ ಒಂದು ಉದ್ಯಮ ನಡೆಸಲಿಕ್ಕೆ ಅವಕಾಶಗಳು ಕೂಡ ಸಿಗ್ತದೆ. ನಾವು ದುಡಿಲಿಕ್ಕೆ ಸರಿಯಾಗಿ ರೆಡಿ ಇಲ್ಲ ಅಂದರೆ ನಾವು ಉದ್ಯಮಿಗಳಾಗಕ್ಕಾಗಲ್ಲ. ಆದ ಕಾರಣ ಹಿಂದೆಗೂ ಇವತ್ತಿಗೂ ಬಹಳ ಬದಲಾವಣೆಗಳಿದೆ. ಹೌದು ಸರ್. ಈಗ ನಿಮ್ಮ ಬಾಲ್ಯಕ್ಕೆ ನಾವು ಹೋಗೋಣ. ಹಿಂದೆ ನೀವು ಹುಟ್ಟಿ ಬೆಳೆದಿದ್ದ ಊರು, ಅಲ್ಲಿ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಪರಿಸರ, ನಿಮ್ಮ ಕುಟುಂಬದವ್ರನ್ನ ಪರಿಚಯ ಮಾಡಿಸಿ ಸರ್. ನಾವು 7 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು ಇದ್ದೀವಿ ಸರ್. ದೊಡ್ಡ ಸಂಸಾರ ನಮ್ದು. ನಮ್ಮ ತಂದೆ ಪುರೋಹಿತರಾಗಿದ್ರು. ಚಿಕ್ಕ ತುಂಡು ಭೂಮಿ ಜಮೀನಿತ್ತು ನಮ್ದು, ದೊಡ್ಡ ಜಮೀನ್ದಾರರಲ್ಲ ನಾವು. ನಮ್ಮ ತಂದೆ ಪುರೋಹಿತಿಗೆ ಮಾಡ್ತಾ ಇದ್ರು. ನಮ್ಮ ಅಣ್ಣಂದ್ರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರು. ನಮ್ಮ ಅಣ್ಣ ಒಬ್ರು ಹೋಟೆಲಿಯರ್ ಆಗಿದ್ರು, ಇನ್ನೊಬ್ರು 2 ಜನ ಹೋಟೆಲಿಯರ್ ಆಗಿದ್ರು, ಇನ್ನೊಬ್ರು ಪುರೋಹಿತರು ಇದ್ರು, ಇನ್ನೊಬ್ರು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಮ್ಯಾಂಗ್ಳೂರಲ್ಲಿ ಇದ್ರು. ಈ ತರ ಎಲ್ಲ ಇದ್ರು. ಅಂದ್ರೆ ಅವರೆಲ್ಲ ಚಿಕ್ಕ ಪುಟ್ಟ ಇದ್ರಲ್ಲಿ ಇದ್ರು. ಎಲ್ಲ 1 ವರ್ಷ 2 ವರ್ಷ ಗ್ಯಾಪ್ ಅಲ್ಲಿ ಇದ್ವಿ. ಅದರಿಂದ ಆಗ್ಬಿಟ್ಟು ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಇದಿತ್ತು. ಅಂದ್ರೆ ಇವತ್ತು ನಾವು ಅಷ್ಟೊಂದು ಜನ ಇಲ್ಲ, ಎಲ್ಲ ಏಜ್ ಆಗ್ಬಿಟ್ಟು ನಮ್ಮ ಒಬ್ರು ಅಣ್ಣ ತೀರಿ ಹೋಗಿದ್ದಾರೆ, 2 ಜನ ಅಕ್ಕಂದ್ರು ತೀರಿ ಹೋಗಿದ್ದಾರೆ, ಒಬ್ರು ತಂಗಿ ತೀರಿ ಹೋಗಿದ್ದಾರೆ. ಇವಾಗ ನಮ್ದು ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ಆಗ್ತಾ ಬರ್ತಾ ಇದೆ. ಅಷ್ಟು ದೊಡ್ಡದೇನಿಲ್ಲ, ಕುಟುಂಬ ಇದೆ. ಕುಟುಂಬ ಒಟ್ಟಾಗಿದ್ದೀವಿ ಅಷ್ಟೇನೆ ಹೇಳ್ಬೋದು ಸರ್. ಇವತ್ತಿಗೂ ನಾವು ವರ್ಷಕ್ಕೊಮ್ಮೆ ನಮ್ಮ ಊರಲ್ಲಿ ಜಾತ್ರೆ ಹಬ್ಬ ಇಂಥ ಟೈಮಲ್ಲಿ ಎಲ್ಲರೂ ಒಂದಾಗ್ತೀವಿ. ಸಾಮಾನ್ಯವಾಗಿ ಟ್ರಾವೆಲ್ ಇಂಡಸ್ಟ್ರಿ ಅಂದ್ರೆ ಟೈಮ್ ಗಡಿಯಾರ ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ಲ ಸರ್. ನೀವು ಇಷ್ಟು ವರ್ಷ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ದುಡಿದಿದ್ರಿ. ನಿಮ್ಮ ಕುಟುಂಬ, ನಿಮ್ಮ ಶ್ರೀಮತಿ, ನಿಮ್ಮ ಫ್ಯಾಮಿಲಿ ಅವರಿಂದ ಸಪೋರ್ಟ್ ಹೇಗೆ ಸಿಗ್ತದೆ? ಪೂರ್ಣವಾಗಿ ನಮ್ಮ ಫ್ಯಾಮಿಲಿನ ಸಪೋರ್ಟ್ ಇದೆ. ಈ ಉದ್ಯಮದಲ್ಲಿ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಹಬ್ಬ ಹರಿದಿನಗಳನ್ನು ಕೂಡ ನಾವು ಆಚರಣೆಗಳು ಮಾಡಕ್ ಆಗುದಿಲ್ಲ. ಸಾಧಾರಣ ಫಸ್ಟ್ ನಮ್ಮ ಉದ್ಯಮ ಸ್ಟಾರ್ಟ್ ಮಾಡಿದಾಗ ಒಂದು 20 ವರ್ಷಗಳ ಕಾಲ ಹಬ್ಬ ಹರಿದಿನ ನಾನು ಆಚರಣೆ ಮಾಡ್ಲಿಲ್ಲ, ಯಾವ ಹಬ್ಬಕ್ಕೂ ಹೋಗ್ಲಿಲ್ಲ. ಅದು ನೀವು ತುಂಬಾ ದೊಡ್ಡ ಕ್ವಶನ್ ಕೇಳಿದ್ದು. ನೀವು ಡ್ರೈವ್ ಮಾಡ್ತಾ ಇದ್ರಲ್ಲ ಅವಾಗ ಎಷ್ಟು? ಆವಾಗ ಹಬ್ಬ ಹರಿದಿನಗಳೇ ಇಲ್ಲ. ನಾವು ಕಾರಲ್ಲೇ ಮಲ್ಕೊಂಡವರು, ಕಾರಲ್ಲೇ ಇದ್ದವರು, ಕಾರೇ ಮನೆ ಆಗಿತ್ತು ನಮಗೆಲ್ಲ. ಆ ಟೈಮಲ್ಲಿ ಬೆಂಗಳೂರು ನಗರದಲ್ಲಿ ಈ ತರ ಫೆಸಿಲಿಟಿಗಳು, ಇವಾಗ ಫೆಸಿಲಿಟಿಗಳು ಇಲ್ಲ. ಅವಾಗೆಲ್ಲ ಎಲ್ಲ ಹೋಟ್ಲುಗಳಲ್ಲಿ ಕೂಡ ಡ್ರೈವರ್ಗಳಿಗೆ ಮಲ್ಕೊಳ್ಳೋಕೆ ಜಾಗ ಇತ್ತು, ಕಾರ್ಗಳು ನಿಲ್ಸಕ್ಕೆ ಅವಕಾಶ ಇತ್ತು, ಬೇಕಾದಷ್ಟು ತರ. ನಂತರ ಅವಾಗ 100 ಜನ ಡ್ರೈವರ್ಗಳು ಬೆಂಗಳೂರಲ್ಲಿ ಇದ್ರು. ಬೇರೆ ಊರಿಂದ ಬಂದ್ಬಿಟ್ಟು ಇಲ್ಲಿ ಡ್ರೈವರ್ ಆಗ್ಲಿದ್ರು. ಅವ್ರಿಗೇನು ರೂಮ್ ಮಾಡೋ ಅವಕಾಶ ಇರಲಿಲ್ಲ, ಎಲ್ಲ ಫೆಸಿಲಿಟಿಗಳಿತ್ತು. ಇವತ್ತು ಅದೇ ಒಂದು ಡ್ರೈವರ್ ಬೇರೆ ಹೊರಗಡೆ ಊರಿಂದ ಬಂದ್ಬಿಟ್ಟು ಬೆಂಗಳೂರಲ್ಲಿ ಸ್ಟೇ ಆಗ್ಬಿಟ್ಟು ಇರ್ಬೇಕಂದ್ರೆ ಅವ್ನು ರೂಮ್ ಮಾಡ್ಲೇಬೇಕಾಗಿತ್ತು. ಆವಾಗ ಸಂದರ್ಭದಲ್ಲಿ ಅವಕಾಶಗಳಿತ್ತು ಅದಕ್ಕೆ. ಸರ್, ಕಾವೇರಿ ಕಾರ್ಸ್ ಸಂಸ್ಥೆಯಿಂದ ಇಲ್ಲಿ ಕೆಲಸ ಮಾಡ್ತಿದ್ದ ಡ್ರೈವರ್ಗಳು ಇವತ್ತು ಎಷ್ಟು ಜನ ಸ್ವಂತ ಉದ್ಯಮ ಆರಂಭ ಮಾಡಿದ್ದಾರೆ? ಇದಾರೆ ಸರ್, ಒಂದು 25 ಜನ ಇದ್ದಾರೆ, ಸ್ವಂತ ಉದ್ಯಮ ಮಾಡ್ಕೊಂಡಿದ್ದಾರೆ. ಎಲ್ಲರೂ ನಮ್ಮ ಹತ್ರ ಲಿಂಕ್ ಅಲ್ಲಿ ಇದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಈಗಲೂ ಮ್ಯೂಚುವಲ್ ಆಗಿ ಇದಾರೆ. ಇವತ್ತು ನಮ್ಮ ಹತ್ರ ವೆಹಿಕಲ್ ತಗೊಳ್ತಾರೆ, ನಾವು ಅವ್ರ ಹತ್ರ ವೆಹಿಕಲ್ ತಗೊಳ್ತೀವಿ. ಎಲ್ಲರೂ ನಮ್ಮ ಹತ್ರ ಟಚ್ ಅಲ್ಲಿ ಇದ್ದಾರೆ. ಏಕೆಂದ್ರೆ ಇದು ಬಹಳ ವಿರಳ, ಬಹಳ ರೇರ್ ಕೇಸ್ ಸರ್. ಈ ತರ ನಾನು ನೋಡಿದ್ದೀನಿ. ಏಕೆಂದ್ರೆ ಈ ಮಾಲೀಕನಾದವನು ಕೆಲಸಗಾರರು ಏನಾದ್ರು ಉದ್ಯಮ ಮಾಡಿದ್ರೆ ಸ್ವಲ್ಪ ಜಲಸ್ ಇರ್ತದೆ. ನನ್ನ ಸಂಸ್ಥೆಯಲ್ಲಿ ಕಲ್ತವನ್ನ ಅವನೇ ಸ್ವಂತ ಬಿಸ್ನೆಸ್ ಮಾಡಿ, ನೀವು ಬಹಳ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ಅವ್ರನ್ನ ಹರಿಸಿದ್ರಿ. ಹಾಗಾಗಿ ನಾನು ಬಹಳಷ್ಟು ಜನ ಕೇಳ್ಪಟ್ಟಿದ್ದೀನಿ. ನಿಮ್ಮ ಒಂದು ಗುಡ್ ವಿಶಸ್ ಅವ್ರನ್ನ ಇವತ್ತು ಕಾಪಾಡ್ತಾ ಇದೆ. ಈ ಒಂದು ಗುಣ ಹೆಂಗ್ ಬಂತು ನಿಮ್ಮಲ್ಲಿ? ಸರ್, ನಮಗೆ ಅಂತ ಎಷ್ಟು ಕೊಟ್ಟಿರ್ತಾನೆ ಅಷ್ಟೇ ನಾವು ತಿನ್ಬಹುದು. ನಮಗೆ ವ್ಯಾಪಾರ ಮಾಡ್ಲಿಕ್ಕೆ ಎಷ್ಟಿದೆ ನಮ್ಮ ಆರ್ಗನೈಸೇಷನ್ ನಲ್ಲಿ, ನಾವು ನಮ್ಮ ಒಂದು ಇದರಲ್ಲಿ ಕೈಯಳತೆಯಲ್ಲಿ ಕಣ್ಣಳತೆಯಲ್ಲಿ ಎಷ್ಟು ಮಾಡ್ಬೋದು ಅದನ್ನ ನಾವು ಮಾಡ್ತೀವಿ. ಅದ್ ಮಿಕ್ಕಿದ್ದು ಅವ್ರು ಮಾಡಕ್ ಅವಕಾಶ ಸಿಕ್ಕಿದಾಗ ಅವ್ರು ಉಪಯೋಗಿಸ್ಕೊಂಡು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡಿದ್ದಾರೆ. ನಾನು ಹೇಳ್ದಂಗೆ ಅವ್ರ ಹತ್ರ ದುಡಿಯುವಂತ ಸಾಮರ್ಥ್ಯ ಇರ್ಬೇಕಾಗತ್ತೆ. ಇವಾಗ ಕೆಲವರು ಹೋಗ್ಬಿಟ್ಟು 6 ತಿಂಗಳು 1 ವರ್ಷದಲ್ಲಿ ರಿಟರ್ನ್ ಆಗ್ತಾರೆ. ಯಾಕೆ ಆಗ್ತಾರೆ ಅಂದ್ರೆ ವೆಹಿಕಲ್ ತಗೊಂಡು ಕೂಡಲೇ ಅವ್ರಿಗೆ ಫಸ್ಟ್ ನೆನಪಾಗೋದು ದೇವಸ್ಥಾನಕ್ಕೆ ಹೋಗ್ಬೇಕು, ಅದು ಹೋಗ್ಬೇಕು, ಇದು ಹೋಗ್ಬೇಕು, ಕುಟುಂಬ ಟೂರ್ ಹೋಗ್ಬೇಕು ಇಂಥದ್ದು. ಅದು ಬಿಟ್ಬಿಟ್ಟು ವೆಹಿಕಲ್ ತಗೊಂಡಿರೋದು ಬ್ಯಾಂಕ್ನವ್ರು ಕೊಟ್ಟ ಲೋನ್ ಅಲ್ಲಿ ಅಂತೇಳಿ ಹಾರ್ಡ್ ವರ್ಕ್ ಮಾಡುವಂತ ನೇಚರ್ ಇರುವವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶ ಇರುತ್ತೆ.
ಅವನು ವ್ಯಾಪಾರದ ಇನ್ನೂ ಸ್ಟಡಿಯಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿರಲ್ಲ, ಅಷ್ಟು ಆಗಲೇ ಅವನಿಗೆ ಬೇಡದ್ದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವನಿಗೆ ಅಭ್ಯಾಸಗಳನ್ನ. ಅವಾಗ ಅವ್ನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವನಿಗೆ ಬೇಕಾದಷ್ಟು ಅವ್ನು ಸ್ಯಾಟಿಸ್ಫೈ ಆಗೋಷ್ಟು ಮಟ್ಟದಲ್ಲಿ ಯಾರನ್ನು ಅಟ್ಲೀಸ್ಟ್ ಸೇಫ್ಟಿ ಪರ್ಪಸ್ಗೆ ಬೇಕಾದಷ್ಟು ಆರ್ಥಿಕವಾಗಿ ದೃಢ ಆಗ್ಲೇಬೇಕಾಗತ್ತೆ. ಆಮೇಲೆ ಅವನು ಸ್ವಲ್ಪ ದೇವಸ್ಥಾನ ಅದು ಇದು ಹಬ್ಬ ಹರಿದಿನ ಮಾಡ್ಕೊಂಡಿರ್ಬೋದು. ನಾವು ಸಾಧಾರಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಅಂತಲ್ಲ, ಡ್ರೈವರ್ ಕಳ್ಸಿದ್ ನಾನು ಒಂದು 25 ವರ್ಷ ನಾನು ಸಂಪರ್ಕದಲ್ಲಿ ಇಲ್ಲದೆ ನಾನಿದ್ದೆ, ಆಗ್ಲಿಲ್ಲ. ಎರಡೂ ಇರ್ಬೇಕಂದ್ರೆ ಆಗಲ್ಲ. ನಾವು ಒಂದೋ ಸನ್ಯಾಸ ಆಗಿರ್ಬೇಕು, ಇಲ್ಲಾಂದ್ರೆ ನಾವು ಇದಾಗ್ಬೇಕು. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಬಿಸ್ನೆಸ್ ಮ್ಯಾನ್ ಒಬ್ಬ ಇದಾಗಕ್ಕೆ ಭಾರಿ ಕಷ್ಟ ಇದೆ. ಹೌದು ಸರ್, ಹೌದು ಸರ್. ಸರ್, ಇವತ್ತಿನ ಯೂತ್ಸ್ಗೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಬಹಳ ಫಾಸ್ಟ್ ಆಗಿ ಬೆಳಿಬೇಕು ಅಂತ ಯೂತ್ಸ್ ಬಹಳ ವೇಗವಾಗಿ ಬರ್ತಾರೆ. ನಿಮ್ಮಂತ ಹಿರಿಯ ಉದ್ಯಮಿಗಳು ಏನ್ ಸಲಹೆ ಕೊಡ್ತೀರಿ ಅವ್ರಿಗೆ? ಇವತ್ತಿನ ನ್ಯೂ ಜನರೇಷನ್ ಬಿಸ್ನೆಸ್ ನವರಿಗೆ ನಾವು ಹೇಳುವಂಥದ್ದಲ್ಲ. ಇವತ್ತು ಬೇಕಾದಷ್ಟು ಕೋರ್ಸ್ಗಳೇ ಇದೆ, ಅವರಿಗೆ ಬೇಕಾದ ತರ ಟ್ರೈನಿಂಗ್ ಸೆಂಟರ್ಗಳಿದೆ, ಬೇಕಾದಷ್ಟು ಮೋಟಿವೇಟ್ ಮಾಡುವಂಥವ್ರು ಇರ್ತಾರೆ. ಕೋರ್ಸ್ಗಳ ಮೇಲ್ಗಡೆನೆ ಅವ್ರ ಕೆಲಸಗಳನ್ನು ಮಾಡ್ಬೋದು. ಇವತ್ತು ಆನ್ಲೈನ್ ಸಿಸ್ಟಮ್ಗಳಿಂದ ಬೇಕಾದಷ್ಟು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಫುಡ್ ಡೆಲಿವರಿ ಸಿಸ್ಟಮ್ ಆಗಿರ್ಬೋದು, ಫುಡ್ ಮೇಕಿಂಗ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಇವತ್ತು ಕಲಿಬಹುದು. IIT ಅಂತ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ವ್ಯಾಪಾರಿಗಳು ರೆಡಿ ಆಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಬರೀ ಟೆಕ್ನಾಲಜಿಗಳಿಗೆ ಅವರನ್ನು ರೆಡಿ ಮಾಡ್ತಾ ಇದ್ರು. ಇವತ್ತು ನಮ್ಮ ಉದ್ಯಮಗಳಿಗೆ ಕೂಡ ರೆಡಿ ಆಗಿಬಿಟ್ಟು ಬರ್ತಾ ಇದ್ದಾರೆ. ಕಾರಣ ಬೇಕಾದಷ್ಟು ಅವಕಾಶ ಇದೆ. ಆದ್ರೂ ಕೂಡ ನನ್ನಂತ ಗ್ರಾಮೀಣ ಭಾಗದಂತ ಬರುವಂತ ಯುವಕರಿಗೆ ನಾವು ಏನಾದ್ರು ಸ್ವಲ್ಪ ಸಲಹೆ ಕೊಡ್ಬೋದು ಅಷ್ಟೇನೆ. ಸರ್, ಇವತ್ತು ಟೆಕ್ನಾಲಜಿ ಬಹಳ ಅಡ್ವಾನ್ಸ್ ಆಗ್ತಾ ಇದೆ. ನಿಮಗೆ ಗೊತ್ತು, ಈ ಓಲಾ ಯೂಬರ್ ಅನ್ನೋ ಸಂಸ್ಥೆ ಬಂದು ಟ್ರಾವೆಲ್ ಇಂಡಸ್ಟ್ರಿ ಯಾವ ರೀತಿ ಎಫೆಕ್ಟ್ ಮಾಡಿದೆ? ದೊಡ್ಡ ಮಟ್ಟದಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ತುಂಬಾನೇ ತೊಂದರೆ ಕೊಟ್ಟಿದೆ. ನಾನೇನು ಹೇಳಿದ್ನೋ ನಿಮಗೆ, ಇವಾಗ ನಾವೆಲ್ಲ ಯಾವ ತರ ಒಬ್ಬ ಡ್ರೈವರ್ ಆಗ್ಬಿಟ್ಟು ಒಂದು ಗಾಡಿ ಇಟ್ಬಿಟ್ಟು ಮತ್ತೆ ಬದಲಾವಣೆ ಆಗ್ಲಿಕ್ಕೆ ಅವಕಾಶಗಳು ಸಿಕ್ತೋ ಆ ಅವಕಾಶಗಳಲ್ಲಿ ಬಂದ್ವಿ. ಆ ಟೈಮಲ್ಲಿ ಏನಿತ್ತು, ಅದೇ ಒಂದೇ ಮಾರ್ಜಿನ್ ಪ್ರಾಫಿಟ್ ಅಲ್ಲಿ ಇರ್ತಿತ್ತು. ನಮ್ಗೆ ಈ ತಿಂಗಳಿಗೆ ಇಷ್ಟು ಕಮಿಟ್ಮೆಂಟ್ ಅಂದ್ರೆ ಆ ಕಮಿಟ್ಮೆಂಟ್ ಅನ್ನು ಟಚ್ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಇತ್ತು. ಆದ್ರೆ ಈಗ ಆನ್ಲೈನ್ ಮಾರ್ಕೆಟಿಂಗ್ ಬಂದ ಕಾರಣ ನಿಮಗೆ ಈ ತಿಂಗಳು ಇದ್ದ ವ್ಯಾಪಾರ ನೆಕ್ಸ್ಟ್ ಮಂತ್ ಇರುತ್ತೋ ಇಲ್ವೋ, ನೆಕ್ಸ್ಟ್ ಮಂತ್ ಇದ್ದ ವ್ಯಾಪಾರ ನೆಕ್ಸ್ಟ್ ಮಂತ್ ಇರುತ್ತೋ ಹೇಳಕ್ಕಾಗಲ್ಲ. ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಅದೇ ತರನೇ ಕಸ್ಟಮರು ಜಾಸ್ತಿ ಆಗ್ತಾರೆ, ಅದೇ ತರನೇ ವಾಹನಗಳನ್ನು ಕೂಡ ಜಾಸ್ತಿ ಆಗೋ ತರ ಅವ್ರ ಮಾರ್ಕೆಟ್ ಅನ್ನೇ ಒಂದು ಫ್ಲಕ್ಚುಯೇಷನ್ ಮಾಡುವಂತ ಪವರ್ ಟೆಕ್ನಾಲಜಿಯಲ್ಲಿ ಇದೆ. ಈ ಮಾರ್ಕೆಟ್ ಫ್ಲಕ್ಚುಯೇಷನ್ ಆಗುವಂತ ಸಂದರ್ಭದಲ್ಲಿ ಈ ಚಿಕ್ಕ ಪುಟ್ಟ ವ್ಯಾಪಾರಿ ಮೈಕ್ರೋವೇವ್ ಅಲ್ಲಿ ಒಂದು ಸಿಂಗಲ್ ಗಾಡಿ ಹಾಕಿದಂತವನು ಅವನು ಸಸ್ಟೈನ್ ಆಗ್ಬಿಟ್ಟು ನೆಕ್ಸ್ಟ್ ಮಂತ್ ಈ ತಿಂಗಳು ಲೋನ್ ಕಟ್ತಾನೆ, ನೆಕ್ಸ್ಟ್ ಮಂತ್ ಲೋನ್ ಕಟ್ಟಕ್ ಆಗುತ್ತೋ ಇಲ್ವೋ ಹೇಳಕ್ಕಾಗಲ್ಲ. ಸಮ್ ಟೈಮ್ ಡಬಲ್ ಅರ್ನಿಂಗ್ ಆದ್ರೂ ಆಗ್ಬೋದು, ಸಮ್ ಟೈಮ್ 0 ಅರ್ನಿಂಗ್ ಆದ್ರೂ ಆಗ್ಬೋದು. ಯಾಕಂದ್ರೆ ಇವತ್ತು ಆತರ ನೀವೇ ನೋಡ್ತೀರಿ, ನಮ್ಮ ಓಲಾದಂತ ಸಂಸ್ಥೆಗಳು ಬಂದ ಟೈಮಲ್ಲಿ ಬೆಂಗಳೂರಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ತರ ಒಂದೊಂದು ವೆಹಿಕಲ್ ಓನರ್ಗಳು ಹೇಳಿದ್ರು, ನಾನು 1 ಲಕ್ಷ ಸಂಪಾದನೆ ಮಾಡಿದೆ, ನಾನು ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಸಾಫ್ಟ್ವೇರ್ ಕೆಲಸ ಬಿಟ್ಬಿಟ್ಟು ನಾನು ಗಾಡಿ ಓಡಿಸಿದೆ. ಇವತ್ತು ಎಲ್ಲ ವೆಹಿಕಲ್ನವ್ರು ಹೇಳ್ತಾ ಇದ್ದಾರೆ, ನಮಗೆ ಲೋನ್ ಕಟ್ಟಕ್ ಆಗ್ತಾ ಇಲ್ಲ, ಗಾಡಿ ಬದಲಾವಣೆ ಮಾಡ್ಬೇಕು, ಹಳೆ ಗಾಡಿ ಆಗಿದೆ, ಗಾಡಿ ಚೇಂಜ್ ಮಾಡ್ಬೇಕು ಆಗ್ತಾ ಇಲ್ಲ, ನನಗೆ ಲೋನ್ ಕೊಡೋಣ ಅಂದ್ರೆ ಬ್ಯಾಂಕ್ದಲ್ಲಿ ನಮ್ದೆಲ್ಲ ಚೆಕ್ಗಳು ರಿಟರ್ನ್ ಆಗಿದೆ, ಅದರಿಂದ ನನಗೆ ಲೋನು ಕೊಡಲ್ಲ, ನಾನು ಬೇರೆಯವ್ರನ್ನ ಡಿಪೆಂಡ್ ಆಗ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಪಾರದಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದ್ ತರ ಇರುತ್ತೆ. ಅದರಿಂದ ಆಗ್ಬಿಟ್ಟು ಆನ್ಲೈನ್ ಮಾರ್ಕೆಟಿಂಗ್ ಬಂದ ಮೇಲೆ ನನ್ನಂತ ಒಬ್ಬ ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಇವಾಗ ಬಂದಿದ್ದೀನಲ್ಲ, ಈ ತರ ಬರಕ್ಕೆ ಅವನಿಗೆ ಕಷ್ಟ ಇದೆ. ಅವನ ಅಕೌಂಟ್ ನಾವು ಕರೆಕ್ಟ್ ಆಗಿ ಇಟ್ಕೊಂಡಿರಲ್ಲ, ಅವನಿಗೆ ಯಾರು ಲೋನ್ ಕೊಡೋ ಕಂಡೀಷನ್ ಅಲ್ಲಿ ಇವತ್ತಿರಲ್ಲ. ನಾನು ಹೇಳ್ಬೋದು, ಅಷ್ಟು ಹೇಳ್ಬೋದು. ಹೌದು ಸರ್, ಕಾವೇರಿ ಕಾರ್ಸ್ ಅಲ್ಲಿ ಈ ಪ್ರೀಮಿಯಂ ಬ್ರಾಂಡೆಡ್ ಕಾರ್ಸ್ ಯಾವ್ಯಾವ್ದು ಕಾರ್ ಇಟ್ಟಿದ್ದೀರಿ ನೀವು? ಸಾಧಾರಣ ಬೆನ್ಸ್ ಇದೆ, ಬೆನ್ಸ್ S ಕ್ಲಾಸ್ ಇದೆ, BMW 5 ಸೀರೀಸ್ ಇದೆ, 7 ಸೀರೀಸ್ ಇದೆ, ಆ ಥರ ಟೊಯೋಟಾ ಕಮ್ಯೂಟರ್ ವೆಹಿಕಲ್ಸ್ ಇದೆ. ಈ ಥರ ಲಿಮಿಟೆಡ್ ನಮ್ಮ ಹತ್ರ ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ಸ್ ಇದೆ. ಅಂದ್ರೆ ಬೆಂಗಳೂರಿನ ಕಾರ್ಪೊರೇಟ್ ಇಂಡಸ್ಟ್ರಿಗಳೆಲ್ಲ ಇಲ್ಲಿ ಇರೋದ್ರಿಂದ ಆಗ್ಬಿಟ್ಟು ಬೆಂಗಳೂರಲ್ಲಿ ಅದು ರಿಕ್ವೈರ್ಮೆಂಟ್ ಇದೆ. ಇವತ್ತು ಯೂಸ್ ಮಾಡೋರ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಓಕೆ, ಹೌದು ಸರ್. ನಿಮ್ಮ ಜೊತೆ ಟೈಅಪ್ ಆಗಿರುವಂತ ಕಾರ್ಪೊರೇಟ್ ಸಂಸ್ಥೆಗಳು ಯಾವ್ದಾರ ಇದೆ ಸರ್? ಇದೆ ಸರ್, ಬೇಕಾದ ಸಂಸ್ಥೆಗಳು ನಿಮ್ಮ ಒಳ್ಳೆ ಉತ್ತಮ ಸೇವೆ ಕೊಡ್ತಾ ಇದ್ರಿ ನೀವು. ಹೌದು ಸರ್, ಹೌದು ಸರ್, ಬೇಕಾದಷ್ಟಿದ್ದಾರೆ ಸರ್. ಸರ್, ಕರ್ನಾಟಕದ ಒಟ್ಟು ಟೂರಿಸ್ಟ್ ವೆಹಿಕಲ್ಸ್, ಈ ಪ್ರವಾಸ ಉದ್ಯಮನ್ನೇ ನಂಬ್ಕೊಂಡಿರುವಂತ ಎಷ್ಟು ಜನ ವೆಹಿಕಲ್ಸ್ ಇದೆ? ಎಷ್ಟು ಲಕ್ಷ ವೆಹಿಕಲ್ಸ್ ಇರ್ಬೋದು ಸರ್? ಒಂದು 3,40,000 ಮೇಲ್ಪಟ್ಟು ಟ್ಯಾಕ್ಸಿಗಳೇ ಇದೆ. ಇದರಲ್ಲಿ ಸಾಧಾರಣ ಒಂದು 80,000 ಮೇಲ್ಪಟ್ಟು ವೆಹಿಕಲ್ಗಳು ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ಗಳು, ಅಂದ್ರೆ ಈ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆಲ್ಲ ಈ ತರ ವೆಹಿಕಲ್ಗಳಿದೆ. ಇದಲ್ಲದೆ ಸಾಧಾರಣ 1 ಲಕ್ಷಕ್ಕಿಂತ ಮೇಲ್ಪಟ್ಟು ಮ್ಯಾಕ್ಸಿ ಕ್ಯಾಬ್ಗಳಿದೆ. ಮ್ಯಾಕ್ಸಿ ಕ್ಯಾಬ್ಗಳು ಮತ್ತೆ ಎಂಪ್ಲಾಯ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳು, ಇದೊಂದು 25,000-30,000 ವೆಹಿಕಲ್ ಎಂಪ್ಲಾಯ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇದೆ. ಸಾಧಾರಣ 5,000-5.5 ಲಕ್ಷ ವೆಹಿಕಲ್ಗಳು ಟೂರಿಸ್ಟ್ ಇಂಡಸ್ಟ್ರಿಗೆ ಸೇವೆ ಮಾಡ್ತಾ ಇದೆ. ಹೌದು ಸರ್. ಈ ಅಡಿಷನಲ್ ಆಗಿ ನೀವು ರೀಸೆಂಟ್ ಆಗಿ FKCCI ಡೈರೆಕ್ಟರ್ ಸಹ ಆಗಿದ್ರಿ. ಹೌದು ಸರ್. ಅದ್ರ ವಿಚಾರ ಹೇಳಿ ನಮ್ಗೆ.
FKCC ಅಲ್ಲಿ ನಮ್ದು ಏನಿದೆ ಈಗ, ನಮ್ಮ ಯಾವ ಕುಂದುಕೊರತೆಗಳು ಇರ್ಬೋದು ಅದ್ರ ನಮಗೆ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ನಾವು ಅದ್ರನ್ನ ಅಪ್ ಟು ಡೇಟ್ ಮಾಡ್ಬೋದು. ಅಲ್ಲಿ ನಮಗೇನೆ ಬೇಕಾದಂಗೆ ಎಲ್ಲದಕ್ಕೂ ಕಮಿಟಿಗಳನ್ನು ಮಾಡ್ಕೊಂಡಿರ್ತಾರೆ. ಆಮೇಲೆ ಎಲ್ಲಾ ಕಮಿಟಿಗಳನ್ನು ಕೂಡ ಪ್ರೆಸಿಡೆಂಟೇ ಇದು ಮಾಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಸಪರೇಟ್ ಆಗಿ ಚೇಂಬರ್ ಆಫ್ ಕಾಮರ್ಸ್ ಅಂದ ಕೂಡಲೇ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಡೈರೆಕ್ಟ್ ಆಗಿ ನಮಗೆ ಮಾತುಕತೆಗೆ ನಮ್ಮ ಬಾಗಿಲಿಗೆ ಅವ್ರು ಬರ್ತಾರೆ. ಈಗ ಬೇರೆ ಕಡೆ ಹೆಂಗಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಇವಾಗ ಚೇಂಬರ್ ಆಫ್ ಕಾಮರ್ಸ್ ಇಂದ ಇಶ್ಯೂ ಇದಾದ ಕೂಡಲೇ ನಮಗೆ ಯಾವ ಮಿನಿಸ್ಟ್ರಿ ಬೇಕಂದ್ರೂ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿನೇ ಬಂದ್ಬಿಟ್ಟು ಕ್ಯಾಬಿನೆಟ್ ಒಳಗಡೆನೆ ಮಾತುಕತೆ ಮಾಡ್ತಾರೆ. ಇಲ್ಲ ಅಂದ್ರೆ ಅವರೇ ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಜಸ್ಟ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಲೇಬರ್ ಲಾದಲ್ಲಿ ಬದಲಾವಣೆ ಮಾಡಬೇಕು ಅಂತ ಸ್ಟೇಟ್ ಗೌರ್ಮೆಂಟ್ ನಿರ್ಧಾರ ಮಾಡಿದೆ. ಇಮಿಡಿಯೇಟ್ಲಿ ಚೇಂಬರ್ ಆಫ್ ಕಾಮರ್ಸ್ ಇಂದ ಕರೆಸಿದ್ರು. ಅವ್ರು ಎಲ್ಲ ಇಂಡಸ್ಟ್ರಿ ಸೆಕ್ಟರ್ ಇಂದ ಲೀಡರ್ಗಳನ್ನ ಕರ್ಕೊಂಡು ಹೋಗಿ ಕೂತ್ಕೊಂಡು ಮಿನಿಸ್ಟರ್ ಹತ್ರನೇ ಮಾತುಕತೆ ಮಾಡಿದ್ರು. ಈಗಿನ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಡಸ್ಟ್ರಿಗಳು ಕರ್ನಾಟಕ ಮತ್ತು ಕಂಪೇರ್ ಟು ಅದರ್ ಸ್ಟೇಟ್ದು ಅದ್ರನ್ನು ಅವರು ಸಮಾಲೋಚನೆ ಮಾಡಿದ್ರು. ಅಂದ್ರೆ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಬೇಕಾ ಬೇಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದು. ಆದ್ರೆ ಸರ್ಕಾರಕ್ಕೆ ಏನು ತೊಂದರೆಗಳಿದೆ ಬೇರೆ ಬೇರೆ ಇಂಡಸ್ಟ್ರಿ, ಈಗ ನಮ್ದು ಹೆಂಗ ಸಾರಿಗೆ ಉದ್ಯಮ ಇದೆಯೋ ಇದು ಅನ್ಆರ್ಗನೈಸ್ ಸೆಕ್ಟರ್ ಇದೆ, ಇದ್ರನ್ನೇ ಹೋಟೆಲ್ ಇಂಡಸ್ಟ್ರಿ ಇದೆ, ಬೇರೆ ಹೋಟೆಲ್ಸ್ ಅಂಡ್ ರಿಸಾರ್ಟ್ಸ್ ನಡೆಸೋರು ಇದ್ದಾರೆ, ಬೇರೆ ಬೇರೆ ಉದ್ಯಮಗಳದ್ದು ಕೂಡ ಇಶ್ಯೂಗಳಿದೆ, ಅದನ್ನು ಇದು ಮಾಡ್ತಾರೆ. ಅದೇ ತರನೇ GST ಇಶ್ಯೂಗಳಾಗಿರ್ಬೋದು. ಇವಾಗ ನಿಮಗೆ ಗೊತ್ತಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆಲ್ಲ ನಾವು ಬಾಡಿಗೆ ಕೂತ್ಕೊಂಡವರೆಲ್ಲ ನಾವು GST ಅನ್ನು ಕಟ್ಟಬೇಕಾಗತ್ತೆ. ಇದ್ರನ್ನು ಕೂಡ ಅಷ್ಟೇ ನಾವು ಚೇಂಬರ್ ಆಫ್ ಕಾಮರ್ಸ್ ಇದು ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಸ್ಟೇಟ್ ಇಂದ ಒಬ್ರು ರೆಪ್ರೆಸೆಂಟ್ ಆಗ್ತಾರೆ, ಕೃಷ್ಣ ಬೈರೇಗೌಡರು ರೆಪ್ರೆಸೆಂಟ್ ಮಾಡ್ತಾರೆ. ಅದ್ರ ನಾವು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷರ ಮುಖಾಂತರ ನಾವು ಆ ಇಶ್ಯೂ ಅನ್ನು ನಾವು ಕಳಿಸ್ಕೊಟ್ವಿ. ಅದೇ ತರನೇ ಬೇರೆ ಬೇರೆ ಇಶ್ಯೂಗಳು, ಈಗ ಸ್ಕ್ರಾಪ್ ವೆಹಿಕಲ್ಗಳ ಮೇಲ್ಗಡೆ GST ಹಾಕಿದ್ದಾರೆ. ಅದು ಗೊಂದಲ ಆದಂತ ಒಂದು ಸಿಸ್ಟಮ್ ಅಲ್ಲಿ GST ನ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದ್ರನ್ನು ಕೂಡ ನಾವು ಹೇಳಿದ್ವಿ. ಇವಾಗ ಇನ್ಸೂರೆನ್ಸ್ ವ್ಯಾಲ್ಯೂ ಅಥವಾ ವೆಹಿಕಲ್ ನ ಟೋಟಲ್ ವ್ಯಾಲ್ಯೂ ಅಲ್ಲಿ ಆ ವ್ಯಾಲ್ಯೂ ಬಂದ್ಬಿಟ್ಟು ಡೌನ್ ಬಂದಿರುತ್ತೆ. ಆ ಟೈಮಲ್ಲಿ ಕೂಡ ಅದಕ್ಕೆ GST ಹಾಕಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅದು ಆಲ್ರೆಡಿ ಎರಡೆರಡು ಸತಿ ಅದಕ್ಕೆ ಟ್ಯಾಕ್ಸ್ ಪೇ ಆಗಿರುತ್ತೆ. ಅದ್ರನ್ನು ಕೂಡ ನಾವು ಅದನ್ನು ಚೇಂಬರ್ ಆಫ್ ಕಾಮರ್ಸ್ ನ ನಮ್ಮ ಕಮಿಟಿಯಿಂದ ಹೋಗಿ ಅಧ್ಯಕ್ಷರ ಮುಖಾಂತರ ಅದನ್ನು ಫೈನಾನ್ಸ್ ಮಿನಿಸ್ಟ್ರಿಗೆ ಸಬ್ಮಿಷನ್ ಮಾಡಿದಾಗ ಆರ್ಡಿನರಿ ನಾವು ಹೋಗ್ಬಿಟ್ಟು ಸಬ್ಮಿಷನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಯಾಕಂದ್ರೆ ಅವರು ಕೂಡ ಬೇರೆ ಬೇರೆ ಅದಕ್ಕೆ ನಾಲೆಜ್ಡ್ ಚಾರ್ಟರ್ಡ್ ಅಕೌಂಟೆಂಟ್ಗಳ ಕಮಿಟಿಗಳನ್ನು ಮಾಡಿ ಆ ಕಮಿಟಿಯಲ್ಲಿ ಅದನ್ನು ತೀರ್ಮಾನ ತಗೊಂಡು ಆಮೇಲೆ ಸ್ಟೇಟ್ ಗೌರ್ಮೆಂಟ್ಗೆ ಸಬ್ಮಿಷನ್ ಮಾಡ್ತಾರೆ. ಅದರಿಂದ ಆಗ್ಬಿಟ್ಟು ತುಂಬಾ ತೂಕ ಇರುತ್ತೆ. ಚೇಂಬರ್ ಆಫ್ ಕಾಮರ್ಸ್ ಬಂದ್ಬಿಟ್ಟು ಎಲ್ಲಾ ಇಂಡಸ್ಟ್ರಿಯವರ ಪರವಾಗಿ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ. ತುಂಬಾ ವ್ಯಾಲ್ಯೂ ಸಬ್ಜೆಕ್ಟ್ಗಳನ್ನು ತಕೊಂಡು ಸ್ಟಡಿ ಮಾಡಿ ಅದನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಆಗ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಪ್ರಥಮ ಸ್ಥಾನ ತಗೊಳ್ತದೆ. 108 ವರ್ಷದಿಂದ ಇಂಡಸ್ಟ್ರಿಯಲ್ ಸೆಕ್ಟರ್ ಅನ್ನು ನೋಡ್ಕೊಳ್ಳುವಂತ ಚೇಂಬರ್ ಅದು. ಅದರಿಂದ ಆಗ್ಬಿಟ್ಟು ಅದಕ್ಕೆ ಆದಂತ ಒಂದು ಗೌರವ ಇದೆ. ಸರ್, ನೀವು ಒಂದು ದೊಡ್ಡ ಸಂಘಟನೆಯ ಅಧ್ಯಕ್ಷರಾಗಿದ್ದೀರಿ ಮತ್ತು ನಿಮ್ದೊಂದು ಸ್ವಂತ ಒಂದು ಸಂಸ್ಥೆ ಸಹ ಇದೆ. ಎರಡನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ನೋಡ್ಕೊಳ್ಬೇಕಾಗತ್ತೆ ಸರ್. ಒಂದು ಸಂಘಟನೆಗೆ ಅಧ್ಯಕ್ಷರು ಅಂತ ಬಂದ್ಮೇಲೆ ನಾವು ಅದರ ಜವಾಬ್ದಾರಿಯನ್ನು ವಹಿಸ್ಬೇಕಾಗತ್ತೆ. ಅಂತ ಸಂದರ್ಭ ಬಂದಾಗ ನಾವು ನೋಡ್ಕೊಳ್ಬೇಕಾಗತ್ತೆ. ಕೆಲವೊಂದು ವಿಷಯಗಳಲ್ಲಿ ಬಂದಾಗ ನಾನು ಟ್ರೇಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಆಗ್ಬಿಟ್ಟು ನನ್ನ ಓನ್ ಬಿಸ್ನೆಸ್ ನಲ್ಲಿ ನಾನು ಜಾಸ್ತಿ ಉದ್ದ ಅಗಲ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ನಾನು ಹೇಳ್ಬೋದು. ಎಷ್ಟೋ ಸಮಯಗಳನ್ನು ಕೂಡ ನಾನು ಈ ವಿಷಯಗಳಲ್ಲಿ ಸುತ್ತಾಡ್ಬೇಕಾಗತ್ತೆ. ಸರ್ಕಾರಗಳಿಗೆ, ಈಗಿನ ಸರ್ಕಾರಗಳು, ಈಗಿನ ಅಧಿಕಾರಿಗಳಿಗೂ ಕೂಡ ಒಂದು ಸಂಘಟನೆ ಅಂದ್ರೆ ಏನು, ಒಂದು ಸಂಘಟನೆಯ ಲೀಡರ್ ಬಂದ ಅಂದ್ರೆ ಏನ್ ಮಾಡ್ಬೇಕು, ಅದಿಲ್ಲ. ಹಿಂದೆ ಎಲ್ಲ ಒಬ್ರು ಸಂಘಟನೆಯವ್ರು ಬಂದಿದ್ದಾರೆ ಅಂದ್ರೆ ಕಾರ್ಡ್ ಕೊಟ್ಟ ಕೂಡ ಒಳಗಡೆ ಕೂತ್ಕೊಳಿಸಿ ಮಾತಾಡಿಸ್ತಿದ್ರು. ಈಗಿನ ಅಧಿಕಾರಿಗಳಿಗೆ ಏನಾಗಿದೆ, ಅವ್ರ ತರನೇ ನಾವು ಲಂಚ ಕೊಟ್ಟು ಬಂದಿದೀವ ಏನೋ ಅಂತ ತಿಳ್ಕೊಳ್ತಾರೆ. ಅದರಿಂದ ಆಗ್ಬಿಟ್ಟು ಅದು ತುಂಬಾ ಕಷ್ಟ ಆಗ್ತದೆ. ಅದು ನಮ್ಮ ಲೆವೆಲ್ ಬೆಸ್ಟ್ ಆಗಿ ನಮ್ಮ ರೆಪ್ರೆಸೆಂಟೇಷನ್ ಏನ್ ಆಗ್ಬೇಕಿದೆಯೋ ಸರ್ಕಾರಗಳಿಗೆ ಯಾವ ಸಂದರ್ಭದಲ್ಲಿ ಯಾವ್ದಾವ್ದು ಮುಟ್ಟಿಸ್ಬೇಕಾಗತ್ತೋ ಆ ಮುಟ್ಟಿಸುವ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದು ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತವ್ರಿಗೆ ಸಾಧಾರಣ 20-30 ವರ್ಷದಿಂದ ನಾನು ನೋಡ್ಕೊಂಡು ಬಂದಂತ ಟ್ರಾವೆಲ್ ಮಾಲೀಕರಿಗೆ ಪರಿಚಯ ಇದೆ. ನಾನು ಏನು ಸೇವೆ ಮಾಡಬಲ್ಲೆ ಅಂತ ತಿಳಿದು ಗೊತ್ತಿದೆ. ಅಂತವ್ರು ನನ್ನ ಜೊತೆಗೆ ಇದ್ದಾರೆ. ಅಂತ ಸದಸ್ಯರು ನನ್ನ ಜೊತೆಗೆ ಕೂಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಮುಂದಿನ ಯೋಜನೆಗಳೇನು ಸರ್? ಫ್ಯೂಚರ್ ಪ್ರಾಜೆಕ್ಟ್ಸ್ ಏನೇನು ಪ್ಲಾನ್ ಮಾಡಿದಿರಿ? ಇಲ್ಲ ಸರ್, ದೊಡ್ಡ ಮಟ್ಟದ ಪ್ರಾಜೆಕ್ಟ್ಗಳು ಯಾವ್ದು ನಮ್ದು ಇಲ್ಲ ಸದ್ಯಕ್ಕೆ. ಇಲ್ಲ ಸರ್. ನಿಮ್ಮ ಜೀವನ ಇಷ್ಟು ವರ್ಷ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಸಂಘಟನೆಯಲ್ಲಿ ಇದ್ದೀರಿ, ಏನ್ ಅನ್ಸುತ್ತೆ ನಿಮ್ಗೆ? ತೃಪ್ತಿ ಕೊಟ್ಟಿದ್ಯಾ? ಸಾಧಾರಣವಾಗಿ ತೃಪ್ತಿ ಕೊಟ್ಟಿದೆ. ಎಷ್ಟೋ ಉದ್ಯಮಗಳು ಕೂಡ, ನನಗೆ ಏಜ್ ಇವಾಗ 60 ವರ್ಷ. ಈ ವಯಸ್ಸಿನವರೆಗೆ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ಬೇಕಂದ್ರೆ ನಮಗೂ ಎಲ್ಲ ಹಿರಿಯರು ಕಿರಿಯರು ಉದ್ಯಮದ ಮಿತ್ರರು ಎಲ್ಲ ಸಪೋರ್ಟ್ ಇದ್ದದಕ್ಕಾಗಿನೇ ಆಗಿದೆ. ಯಾಕಂದ್ರೆ ನಮ್ಮ ಉದ್ಯಮದಲ್ಲಿ 25% ಉದ್ಯಮಿಗಳೆಲ್ಲರನ್ನೂ ಕೂಡ ಲಾಕ್ಡೌನ್ ಟೈಮ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಾರೆ. ಆದ್ರೆ ನಾವು ಸಕ್ಸಸ್ಫುಲ್ ಆಗಿ ಇದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಸಹೋದ್ಯೋಗಿಗಳು ಮತ್ತು ನಮ್ಮ ಒಟ್ಟಿಗೆ ಕೆಲಸ ಮಾಡೋರು ಎಲ್ಲರ ಸಪೋರ್ಟೇ ಇದಕ್ಕೆ ಇದು ಅಂತ ಹೇಳ್ಬೋದು ನಾವು. ನಿಮ್ಮ ಸುದೀರ್ಘ ಪಯಣದ ಒಂದು ಪರಿಚಯ ಆಯ್ತು. ಕೊನೆಯದಾಗಿ ನಿಮ್ಮ ಕುಟುಂಬವನ್ನ ಪರಿಚಯ ಮಾಡ್ಕೊಡಿ ನಮ್ಗೆ. ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ನನ್ನ ಮಗಳು ಬಂದ್ಬಿಟ್ಟು BE ಮಾಡಿದಾಳೆ. ಅವಳು ಎಸೆಂಚರ್ ಜಾಬ್ ಅಲ್ಲಿ ಇದ್ದಾಳೆ.
ಮಗ ಬಂದ್ಬಿಟ್ಟು ಜಸ್ಟ್ ಈಗ ಹೆಸರೇನು ಇವತ್ತು? ಶ್ರಾವ್ಯ ಅಂತೇಳಿ ನನ್ನ ಮಗಳ ಹೆಸರು. ಅವಳು ಬಂದ್ಬಿಟ್ಟು ಎಸೆನ್ಷಿಯಲ್ ಜಾಬ್ ಅಲ್ಲಿ ಇದ್ದಾಳೆ ಈಗ. ಮಗ ಬಂದ್ಬಿಟ್ಟು ಜಸ್ಟ್ ಇವಾಗ ಫಸ್ಟ್ ಇಯರ್ ಬಿ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯವರು ಹೌಸ್ ವೈಫ್ ಆಗಿದ್ದಾರೆ. ನಮ್ಮ ಮನೆಯವರು ಪೂರ್ಣ ನಂಗೆ ಸಪೋರ್ಟ್ ಇದ್ದಾರೆ. ಅವಳು ಇದರಲ್ಲಿ ಒನ್ ಆಫ್ ದ ಪಾರ್ಟ್ನರ್ ಇದ್ದಾಳೆ. ಹೌದು, ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಹೌದು ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿಕ್ಕೆ ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.